ಹೇಳಬೇಕಂದ್ರೆ ಅನೇಕ ಕಡೆ ಹೇಳಿದ್ದೀನಿ. ಇಂಥದ್ದನ್ನೆಲ್ಲ ನಾವು ಹೇಳೋದ್ರಿಂದ ಕೆಲವು ಸತ್ಯಗಳನ್ನು ಹೇಳೋದು ಬಹಳ ಮುಖ್ಯ ಅಂತ ಅಂದ್ಕೊಂಡಿದ್ದೀನಿ. ಸೃಜನಶೀಲ ಯಾತ್ರೆಯಲ್ಲಂತೂ ಈ ಪ್ರಾಮಾಣಿಕತೆ ಅಗತ್ಯ ಅಂತ. ನನಗೆ ಬಹಳ ಕಾಡಿದ ಸಿನಿಮಾ ಹಾಲು ಜೇನು. ಅದು ಕ್ಯಾನ್ಸರ್ ಸುತ್ತ ಇರುವಂಥ ಒಂದು ಕಥೆ. ಅದರಲ್ಲಿ ಅಣ್ಣವರು ಹಾಡಿರೋ ಹಾಡು ಇದೆಲ್ಲ ಹಾಲು ಜೇನು ಶೀರ್ಷಿಕೆಗೆ ಇದೆ. ಅದು ನನಗೆ ಯಾವಾಗಲೂ ತುಂಬ ಹಾಂಟ್ ಮಾಡ್ತಾ ಇತ್ತು. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ, ಆ ಸಾಲು. ಆ ಒಂದು ಹಾಡಿನ ಸ್ಫೂರ್ತಿಯಿಂದ ನೀ ಅಮೃತಧಾರೆ ಹಾಡು, ಅಟ್ಲೀಸ್ಟ್ ಪಲ್ಲವಿ ಮಾತ್ರ ಹೇಳ್ತಾ ಇರೋದು ನಾನು. ಆ ಮಾತು ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ ಅನ್ನುವಂಥದ್ದು ಅಣ್ಣವರ ಧ್ವನಿಯಲ್ಲಿದ್ದ ಒಂದು ಆರ್ತ ನೋವು ಇತ್ತಲ್ಲ. ಹೆಂಡತಿಗೆ ನೋಡ್ಕೊಳ್ತಾ ಹೆಂಡತಿಯನ್ನು ಉಪಚರಿಸ್ತಾ ಹಾಡ್ತಾರಲ್ಲ ಅವರು, ಅದು ನನಗೆ ಈ ಹಾಡು ಬರೀಲಿಕ್ಕೆ ಪ್ರೇರಣೆ ಆಯಿತು. ಅದರಲ್ಲೂ ಕೂಡ ಒಂದು ಸಾಲು ನಾನು ಮೊದಲ ಸಾಲು ಕೊಟ್ಟೆ, ಟ್ಯೂನ್ ಆಮೇಲೆ ಮಾಡಿದರು. ನೀ ಅಮೃತಧಾರೆ ಅನ್ನೋ ಸಾಲನ್ನು ಕೊಟ್ಟೆ. ಕೆಲವು ಸಂಗೀತ ನಿರ್ದೇಶಕರು ಮೊದಲ ಸಾಲು ಕೇಳ್ತಾರೆ ಇನ್ಸ್ಪಿರೇಷನ್ಗೆ. ಹಂಸಲೇಖ ಅವರು ನನಗೆ ಅದೇ ರೀತಿ ಒಂದು ಲೈನ್ ಕೊಡಿ ಮೇಷ್ಟ್ರೆ ಅಂತ ಹೇಳೋರು. ಅದ್ರ ಮೇಲೆ ಬಿಲ್ಡಪ್ ಮಾಡ್ಕೋತಾರೆ ಅವರು. ಕೆಲವು ಸಂದರ್ಭಗಳಲ್ಲಿ ಒಂದು ಪ್ರಸಿದ್ಧ ಭಾವಗೀತೆಗಳಲ್ಲಿ ಆ ಥರ ಸಾಧ್ಯ ಇರಲ್ಲ. ಇದರಲ್ಲಿ ನನಗೆ ನೆನಪಿರೋ ಹಾಗೆ ನೀ ಅಮೃತಧಾರೆ ಕೊಟ್ಟು ಹೇಳಬೇಕು. ಇನ್ನೊಂದು ಮುಖ್ಯವಾದ ಮಾತು, ಮನೋಮೂರ್ತಿಯವರಿಗೆ ದೊಡ್ಡ ಶಕ್ತಿ ಆಗಿದ್ದದ್ದು ಈಗಿಲ್ಲ ಅವರು, ಪಾಪ ಇವ್ರ ತಂದೆಯವರು ಡಾಕ್ಟರ್ ಸತ್ಯಮೂರ್ತಿಯವರು ಸ್ವಲ್ಪ ಸಾಹಿತ್ಯ ಎಲ್ಲ ಓದ್ಕೊಂಡಿದ್ದವರು. ಅವರು ಇವರಿಗೆ ಅದರ ಅರ್ಥಗಳನ್ನು ವಿವರಿಸಿ ಹೇಳಿ ಏನನ್ನು ಮೇಷ್ಟ್ರು ಕೇಳ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಮಧ್ಯೆ ಒಂದು ಬ್ರಿಡ್ಜ್, ಎ ಗೋಲ್ಡನ್ ಗೇಟ್ ಬ್ರಿಡ್ಜ್ ಥರ ಇದ್ದರು ಅವರು. ಆ್ಯಂಡ್ ಅದು ಆ ಸಾಂಗ್, ಎಸ್ ಯು ಆರ್ ರೈಟ್ ಚಂದ್ರು. ನನಗೆ ಅವ್ರು ಹೇಳಿದರು, ಐ ಜಸ್ಟ್ ವಾಂಟ್ ಅ ನೈಸ್ ಬ್ಯೂಟಿಫುಲ್ ಮೆಲಡಿ, ಏನೋ ಬ್ಯಾಲೆಟ್ ಥರ ಸ್ಲೋ ಫ್ಲೋಯಿಂಗ್ ಇರಬೇಕು, ನೀ ಅಮೃತಧಾರೆ ಅಂತ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಐ ಕಂಪೋಸ್ ಟ್ಯೂನ್. ಅಂಡ್ ಮಳೆದು ಇನ್ಸ್ಪಿರೇಷನ್ ನಿಮ್ಮಿಂದನೇ? ಇಲ್ಲ, ಮಳೆ ಇಸ್ ಆಲ್ ಹಿಮ್, ಇಟ್ ವಾಸ್ ನಾಟ್ ಫ್ರಮ್ ಮೀ. ಬಟ್ ಅಲ್ಲಿ ನಾನು ಕಂಪೋಸ್ ಮಾಡಿ ಐ ಸ್ಟಿಲ್ ರಿಮೆಂಬರ್ ಅವ್ರಿಗೆ ನಾನು ಕಳಿಸ್ದೆ. ಓಕೆ, ಆಮೇಲೆ ಐ ಡಿಂಟ್ ಹಿಯರ್ ಬ್ಯಾಕ್ ಎನಿಥಿಂಗ್. ಸೊ ಆಮೇಲೆ ನಾವು ಅವರು ಪ್ರೀ ಪ್ರೊಡಕ್ಷನ್ ಕೆಲಸ ಎಲ್ಲ ಮಾಡ್ತಾಯಿದ್ರು. ಐ ಡಿಂಟ್ ಹಿಯರ್ ಎನಿಥಿಂಗ್. ಆಫ್ಟರ್ 1 month ಆರ್ ಸಮಥಿಂಗ್ ನಾವು ಮಾತಾಡಿದಾಗ ಸಾಂಗ್ಸ್ ಬಗ್ಗೆ ಬಂತು. ನಾನು ಕೇಳಿದೆ, ಏನಾಯಿತು ಚಂದ್ರು, ಟ್ಯೂನ್ ಕಳಿಸಿದ್ನಲ್ಲ? ಆಯ್ತಲ್ಲಪ್ಪ, ಎಲ್ಲ ಬರ್ಬಿಟ್ಟಿದ್ದೀನಿ ನಾನು ಲಿರಿಕ್ಸ್. ಸೊ ದಟ್ ರಿಯಲಿ ಸರ್ಪ್ರೈಸ್ ಮೀ.